ಮಾಡ್ಕೊಳ್ಳೋಣ ಆತ್ಮೀಯರ. ಶ್ರೀ ಪ್ರಶಾಂತ್ ಕಾಳ್ಗೆ ಅವರು, ಶ್ರೀ ಪ್ರಶಾಂತ್ ಶೆಟ್ಟರ್ ಕಾಳ್ಗೆ ಅವರು, ಪ್ರಶಾಂತ್ ಕಾಳ್ಗೆ ಅವರು ಕೂಡ ನಮ್ಮ ಯುವಕರು ಹೋಗಿ ವೇದಿಕೆ ಮೇಲೆ ಕರೆದುಕೊಂಡು ಬರ್ಬೇಕಂತ ಕೇಳ್ಕೊತಾ ಇದ್ದಾರೆ. ಶ್ರೀ ಶಿವಲಿಂಗಪ್ಪ ತಿಮ್ಮಣ್ಣ ಮರಡಿ ಅವರು ವೇದಿಕೆ ಮೇಲೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದಾರೆ. ಅದರ ಜೊತೆ ಶ್ರೀ ಬಸವರಾಜ ಅಪ್ಪಸಿ ಮರಡಿ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು. ದಯವಿಟ್ಟು ಪ್ಲೀಸ್ ತಾವು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೇವೆ. ಅಲ್ಲಿ ನಮಗೆ ಸಂಘಟನೆಗೆ ಸ್ಥಳ ಅವಕಾಶ ಬೇಕಾಗುತ್ತದೆ. ಮರಡಿ ಸಹೋದರರು ವೇದಿಕೆ ಮೇಲೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇವೆ. ಈ ಪಂದ್ಯಾವಳಿಯನ್ನ ಸಿಯಾಸತ್ ಪಾನಿಪತ್ ತಂಡ ಕೂಡ ಮೈದಾನಕ್ಕೆ ಆಗಮಿಸ್ತಾ ಇದ್ದ. ಭಾರತಕ್ಕಾಗಿ ಬಂಗಾರದ ಪದಕ ತಂದುಕೊಟ್ಟಂತ ಸುರೇಂದ್ರ ನಾಡಾ ಅವರ ನಾಯಕತ್ವದ ತಂಡ ಸಿಎಸ್ಎಫ್ ಪಾನಿಪತ್ ತಂಡ ಅಂಕಣಕ್ಕೆ ಆಗಮನ ಆಗ್ತಾ ಇದೆ. ಎರಡು ತಂಡದಲ್ಲಿ ಕೂಡ ಪ್ರೊ ಕಬಡ್ಡಿಯ ತಾರೆಗಳನ್ನ ಒಳಗೊಂಡಂತ ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಮೊದಲನೇ ಸೆಮಿಫೈನಲ್ ಪಂದ್ಯ ಶೀಘ್ರದಲ್ಲಿ ಆರಂಭಗೊಳ್ತಾ ಇದೆ. ಸಾಂಗಾಟಪ್ಪ
ವೇದಮೂರ್ತಿ ಪರಮ ಪೂಜ್ಯ ಬೆಂಗಿ ಬಬಲಾದಿ ಮಠದ ಪರಮ ಪೂಜ್ಯರಾಗಿರುವಂತ ಸಿದ್ದರಾಮಯ್ಯ ಅಜ್ಜನವರ ಆಗಮನ ಆಗಿದೆ. ಅವರಿಗೂ ಕೂಡ ಈ ಒಂದು ತೆಗ್ಗಿ ಕಬಡ್ಡಿ ಆಯೋಜಕರ ಪರವಾಗಿ ಆಟಗಾರರ ಪರವಾಗಿ ಆತ್ಮೀಯವಾದಂತಹ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಎಸ್, ಬಹಳ ಒಂದು ಹೈ ವಾಲ್ಟೇಜ್ ಪಂದ್ಯ ಆರಂಭ. ಇದು ಪ್ರಥಮ ಸೆಮಿಫೈನಲ್ ಪಂದ್ಯ. ಗೆದ್ದರೆ ಫೈನಲ್ಗೆ ಆಪ್ಷನ್ ಟೈಮ್ ಔಟ್. ಸಾರಿ, ಬೋರ್ಡ್ ಹಾಕ್ಲಿಕ್ಕೆ ಬರ್ತದೆ. ಬೋನಸ್ ಪ್ಲಸ್ ಪಾಯಿಂಟ್. ದಾಳಿಯಲ್ಲಿ ಮಯಾಂಕ್, ನಾಸಿಕ್ ಆರ್ಮಿ ತಂಡದ ಸಪೋರ್ಟಿವ್ ದಾಳಿಗಾರ ಮಯಾಂಕ್ ಅವರ ದಾಳಿ. ಜರ್ಸಿ ನಂಬರ್ 4ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ, ನೂತನವಾಗಿ ನಾಸಿಕ್ ಆರ್ಮಿ ತಂಡಕ್ಕೆ ಅಪಾಯಿಂಟ್ ಆದಂತ ಆಟಗಾರ. ಬಲಿಷ್ಠವಾದಂತ ದಾಳಿ ಆಗ್ತಾ ಇದೆ. ಆರಂಭದಲ್ಲಿ ಕಾದು ನಡುವ ನಿರೀಕ್ಷೆಯಲ್ಲಿ ಅಂಪೈರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ. ತಂಡದ ಬಲಿಷ್ಠ ಹಿಡಿತಗಾರ ನಾಡ ಅವರ ಅಂಕಣದಿಂದ ಹೊರಭಾಗದಲ್ಲಿ ಹೋಗ್ತಾ ಇದ್ದಾರೆ. ಪ್ಲೀಸ್ ಕಮ್. ಇದು 20+20 ನಿಮಿಷದ ಪಂದ್ಯ ಇದೆ. ಅಂಕಣದಲ್ಲೂ 4-2ರಲ್ಲಿ ಪಂದ್ಯ. ಮದುವೆ ಸುಶೀಲ್, ಶ್ರೀ ವಜ್ರಮಟ್ಟಿ ಶಿಕ್ಷಕರು. ಎರಡು ರಣರೋಚಕ ಪಂದ್ಯ ಮೈದಾನದ ಮಧ್ಯದಲ್ಲಿ. ಕೇಂದ್ರ ಸರ್ಕಾರದ ನೌಕರಿಯನ್ನು ಪಡೆದಿರುವಂತಹ ಆಟಗಾರರು. ಒಂದು ಕಡೆ ದೇಶದ ಯೋಧರ ನಾಸಿಕ್ ಆರ್ಮಿ ಇದರ, ಇನ್ನೊಂದು ಕಡೆಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಪಾನಿಪತ್. ಮತ್ತೊಮ್ಮೆ ಕಮಲ್ ಸಿಂಗ್ ಪ್ರೊ ಕಬಡ್ಡಿಯ ತಾರ. 4 ಜನ ಆಟಗಾರರು. ಬೋನಸ್ ಲೈನ್ ಹಾಕಿದ ಅಂಕದಲ್ಲಿ each 1 point. Go back, players, don't argue. ಐದು 4ರಲ್ಲಿ ಪಂದ್ಯ. ಮತ್ತೊಮ್ಮೆ ಪಾನಿಪತ್ ಮೂಲದ ಆಟಗಾರ ಅಂಕಣದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆಯನ್ನು ದಾಳಿಯನ್ನು ಮಾಡ್ತಾ ಇದ್ದಾರೆ. ಮಿಸ್ಟೇಕ್ ಆಗ್ತಾ ಇದೆ. ನೋಡಿ, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ನಾಸಿಕ್ ಆರ್ಮಿ ತಂಡದ ರೈಟ್ ಕವರ್ ಭಾಗದಲ್ಲಿ. ಐದು ಸಮಬಲದ ಹೋರಾಟ ಇದೆ ಪಂದ್ಯ. ದೇಶದ 2 ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂತಹ ತಂಡಗಳ ನಡುವಿನ ರೋಚಕ ಮೊದಲನೆಯ ಉಪಾಂತ್ಯ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ತೆಗ್ಗಿ ಕಬಡ್ಡಿ ಕೆಲ್ಲರವಾದ ಫೈನಲ್ಗೆ ಯಾರು ಮೊದಲಿಗೆ ಹೆಜ್ಜೆ ನೀಡ್ತಾರೆ ಅಂತ ಕಾದು ನೀಡುವ ನಿರೀಕ್ಷೆಯಲ್ಲಿ ಕಾತುರದಿಂದ ಕುಳಿತಿರುವಂತಹ ಕಬಡ್ಡಿ ಅಭಿಮಾನಿಗಳಿಗೆ ಶ್ರೀ ಯಲ್ಲಪ್ಪ ಕೊಪ್ಪದ್ ಎಲ್ಲಿದ್ರು ನಮ್ಮನ್ನು ಬಂದು ಕಾಣ್ಬೇಕು. ಶ್ರೀ ಯಲ್ಲಪ್ಪ ಕೊಪ್ಪದ್. ಮತ್ತೊಮ್ಮೆ ಭುವನೇಶ್ವರ್ ಪ್ರೊ ಕಬಡ್ಡಿಯ ತಾರ. ಬಲಿಷ್ಠವಾದಂತ ಕಿಕ್ ಬರ್ತಾ ಇದೆ. ಅದ್ಭುತವಾದ ಪ್ರಯತ್ನದಲ್ಲಿ ಮತ್ತೊಮ್ಮೆ ಆರಂಭದಲ್ಲಿ 4 ಅಂಕ ತಂಡ 4 ಅಂಕವನ್ನ ಪಡೆದಂತ ಆಟಗಾರ ಅಂಕದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಶ್ರೀ ಸೋಮು, 1 ನಿಮಿಷ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಜೊತೆಗೆ ನಗರ ಗ್ರಾಮದ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಸೋಮನಕಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ವೇದಿಕೆಯ ಪರವಾಗಿ, ಕಮಿಟಿಯ ಪರವಾಗಿ, ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸೋಮನಕಟ್ಟಿ ಸರ್ ಅವ್ರು ಮೇಲೆ ಬರಬೇಕು. ಸರ್ ಬರ್ರಿ ಸರ್. ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಇವತ್ತಿನ ದಿವಸ ಪ್ರಜಾವಾಣಿ ಪೇಪರ್ ಅಲ್ಲಿ ನೋಡಿರ್ಬೇಕು. ತೆಗ್ಗಿ ಕಬಡ್ಡಿ ವೈಭವ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ
ಸೋಮನಕಟ್ಟಿ ಸರ್ ಅವರು ಬಹಳ ಅದ್ಭುತವಾಗಿ ಕಬಡ್ಡಿಯ ಒಂದು ಪೂರ್ಣ ಇಡೀ ವಿಶ್ಲೇಷಣೆಯನ್ನ ಮಾಡಿ ಪ್ರತಿಯೊಂದು ಉದ್ಘಾಟಕರಾಗಲಿ ಲೈಟ್ನ ವ್ಯವಸ್ಥೆ ಆಗಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವರದಿಯನ್ನು ನೀಡಿರ್ತಕ್ಕಂಥ ಶ್ರೀ ಸೋಮನಕಟ್ಟಿ ಸರ್ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 7-5 ಪಂದ್ಯ ಇದೆ. 7-5 ಸಿಯಾಸತ್ ಪಾನಿಪತ್. ಮತ್ತೊಮ್ಮೆ ಸುಶೀಲ್ ಸುಪಡಿಗೆ ಲಾಣದ ಅಂಗಡದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಬಲಿತವಂತ ಟ್ಯಾಕಲ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಂತ ಒಂದು ಸ್ಟ್ರಗಲ್ ಬಂತು ಆದ್ರೂ ಕೂಡ ವಿಫಲ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಟು ನಾಸಿಕ್ ಆರ್ಮಿ. 7-7 ಸಮಬಲ. ಆರಂಭದಲ್ಲಿಯೇ ಬೆಂಕಿ ಬಬಲಾದಿ ಮ್ಯಾಚ್. 7-7 ಸಮಬಲದಲ್ಲಿ ಪಂದ್ಯ. ಮತ್ತೊಮ್ಮೆ ಕಮಲ್ ಸಿಂಗ್ ವೇಗದ ದಾಳಿಗಾರ. ಆನ್ ದಿ ಲೈನ್ ನೋ ಬೋನಸ್. ಮತ್ತೊಮ್ಮೆ ಭುವನೇಶ್ವರ್. ಎರಡು ತಂಡದಲ್ಲಿ ಅಷ್ಟೇ ಚಾಣಕ್ಷವುಳ್ಳಂತ ಆಟಗಾರರು. ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಅಂಕದ ಸಂಪಾದನೆ ಇಲ್ಲ. ಮళ్ళీ ವಾಪಸ್ ಆಗ್ತಾ ಇದ್ದಾರೆ. ಮಾಡಿ ಇಲ್ಲವೇ ಮಾಡಿ ಆಡೆ ದಾಳಿಯಲ್ಲಿ ಕಮಲ್ ಸಿಂಗ್ ಅವರ ದಾಳಿ. ಅಂಗ ಪಡೆಯಲೇಬೇಕಾದಂತಹ ಒತ್ತಡ. ಅಂಗದ ಹುಡುಕಾಟದಲ್ಲಿ ದಾಳಿ ಮತ್ತೆರಡು ಅಂಕಗಳ ಸಂಪಾದನೆ ಆಗ್ತಾ ಇದೆ. ಆಟಗಾರರು ನಿರ್ಣಾಯಕ ಬಂಧುಗಳಿಗೆ ವಾದ ಮಾಡಬೇಡಿ. Players go back. Players don't argue. ಶ್ರೀ ಅಶೋಕ್ ಲಿಂಕನ್ ಅವರು ನಂದಿ ಶುಗರ್ಸ್ Official ಉಪಾಧ್ಯಕ್ಷರು ವೇದಿಕೆಯ ಕಡೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಅಶೋಕ್ ಲಿಂಕನ್ ಅವರು ನಂದಿ ಶುಗರ್ಸ್ ಉಪಾಧ್ಯಕ್ಷರು ಅವರು ವೇದಿಕೆಯ ಕಡೆ ನಮ್ಮ ಕಾರ್ಯಕರ್ತರು ಕರೆದುಕೊಂಡು ಬರಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಎಂಟ್ರೆನ್ಸ್ ನಲ್ಲಿ ಹೋಗು ಬರೋರಿಗೆ ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಸಹಕರಿಸಬೇಕು. ಇನ್ನಷ್ಟು ಮೇಲೆ ಸರ್ ಕೂತ್ರೆ ಎಷ್ಟೋ ಜನರಿಗೆ ಸ್ಥಳ ಸಿಗ್ತಾ ಇದೆ. ದಯವಿಟ್ಟು ಮಾಡ್ಕೊಂಡ್ರಿ. Only one point. Repetition finalization. Players don't argue. Repetition finalization. ಕಾರ್ಡ್ ನೋಡಿ, ಕಾರ್ಡ್ ಇದೆಯಲ್ಲ ಜೋಬಲ್ಲಿ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ 8-7 ಪಂದ್ಯ. ಮತ್ತೊಮ್ಮೆ ಭುವನೇಶ್ವರ್ ಸರ್ ಸ್ವಲ್ಪ ಸರ್ ಬಲಿಷ್ಠವಾದಂತ ಪಂದ್ಯಕ್ಕೆ ಮುಖಾಮುಖಿ ಆಗ್ತಾ ಇದೆ. ಬಹಳೊಂದು ರೋಚಕ ಜ್ಞಾನಿ ಪಂದ್ಯ ಮೈದಾನದಲ್ಲಿ. ಅಖಿಲ ಭಾರತ ಎ ಗ್ರೇಡ್ ಪುರುಷ ಕಬಡ್ಡಿ ಪಂದ್ಯಾವಳಿಯನ್ನ ತೆಗ್ಗಿ ಗ್ರಾಮಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂತ ಎಲ್ಲ ಕಬಡ್ಡಿ ಬಂಧುಗಳಿಗೂ ಕೂಡ ವೀಕ್ಷಕ ಬಂಧುಗಳಿಗೂ ಕೂಡ ನಾವು ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗ್ಗಿ ಅವರ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹೊರ ಜಿಲ್ಲೆಯಿಂದ ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದಾಳಿಯಲ್ಲಿ ಭುವನೇಶ್ವರ ಅದ್ಭುತವಾದ ದಾಳಿ ಆಗ್ತಾ ಇದೆ. Two points. Repetition finalization. Players don't argue. 9-8 ಪಂದ್ಯ. 20+20 ನಿಮಿಷದ ಬಲಿಷ್ಠ ರೋಚಕ ಪಂದ್ಯ ಮೈದಾನದಲ್ಲಿ. ತೆಗ್ಗಿ ಕಬಡ್ಡಿ ವೈಭವ ಕೊನೆ ಹಂತಕ್ಕೆ ಬರ್ತಾ ಇದೆ. ಬೋನಸ್ ಸುಪಡಿಗಲಾನದ ಕಮಲರಿಂದ ಬರ್ತಾರೆ. ಮಿಸ್ಟೇಕ್ ಆಗ್ತಾರೆ. ಫಸ್ಟ್ ಹಾಫ್ ಟೈಮ್ ಒಟ್ಟು ನಾಸಿಕ್ ಆರ್ಮಿ
ಮೊದಲೇ ಆಟಗಾರರನ್ನು ತರ್ತಾ ಇದ್ದಾರೆ. ಮೋಹಿತ್ ಅವ್ರನ್ನ ಅಂಕಣದ ಭಾಗದಲ್ಲಿ ತರ್ತಾ ಇದ್ದಾರೆ. ನಮ್ಮ ತಂಡ ಸಂಕಟಕ್ಕೆ ಸಿಲುಕ್ತಾ ಇದೆ. ಅಲ್ಲಿ ಕಾದು ನೋಡುವ ನಿರೀಕ್ಷೆ. ಹನ್ನೊಂದು 9ರಲ್ಲಿ ಪಂದ್ಯ ಸಬ್ಸಿಡಿಯಾಗಿ ಬಂದದ್ದು. ಆಟಗಾರ ಬಂದಿದ್ದಂತ ಟ್ಯಾಕಲ್ ಆಗ್ತಾ ಇದೆ. ಬೋನಸ್ ಜೊತೆಗೆ ಅಂಕಣದಿಂದ ಹೊರಭಾಗದಲ್ಲಿ ಹೋಗ್ತಾ ಇದ್ದಾರೆ. ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ಟೈಮ್ ಫಸ್ಟ್ ಹಾಫ್ ಸೆಕೆಂಡ್ ಟೈಮ್ ಔಟ್ ನಾಸಿಕ್ ಆರ್ಮಿ ಕ್ಯಾಪ್ಟನ್ ಆರ್ ಕೋಚ್. ನೋ ಮೋರ್ ಯುವರ್ ಟೈಮ್. ಫಸ್ಟ್ ಹಾಫ್ ಟೈಮ್ ಔಟ್ ಈಸ್ ಶ್ರೀ ಸೋಮು ಮೇಕ್ಲಿ ಅವರ ಮುಂದಿನ ವರ್ಷ 1,50,000 ರೂಪಾಯಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 1,00,000 ರೂಪಾಯಿ, ತೃತೀಯ ಬಹುಮಾನ ಪ್ರಥಮ 1,00,000. ಮುಂದಿನ ವರ್ಷದ ಕಬಡ್ಡಿ ಕಲರವದ ಬಹುಮಾನಗಳು ಕೂಡ ಶೀಘ್ರದಲ್ಲಿ ಘೋಷಣೆ ಆಗಲಿವೆ. ಹದಿನಾಲ್ಕು 10ರಲ್ಲಿ ಪಂದ್ಯ. ಕಿರ್ಸೂರ್ ಸರ್, ಮುಂದಿನ ಸಲ 2025ರಲ್ಲಿ ಬರ್ತದ ಅಥವಾ 2024ರಲ್ಲಿ? 25ರಲ್ಲಿ ಬರುತ್ತೆ, ಡಿಸೆಂಬರ್ ಆದ್ರೆ 24 ಸರ್. 24 ಡಿಸೆಂಬರ್ 2024. ಪ್ರಯತ್ನ ನಡೆದಿದೆ. ಮುಂದಿನ ವರ್ಷ ಪ್ರಯತ್ನಕ್ಕೆ ಶೀಘ್ರದಲ್ಲಿ ಫಲ ಸಿಗಲಿದೆ. ಮಿಸ್ಟೇಕ್ ಆಗ್ತಾ ಇದೆ. ಅಲ್ಲಿ ನಾಡ ಅವರ ಮಿಸ್ಟೇಕ್ ಬರ್ತಾ ಇದೆ. ಬೋನಸ್ ಪ್ಲಸ್ ಪಾಯಿಂಟ್. ಮುಂದಿನ ವರ್ಷ ಡಿಸೆಂಬರ್ 2024ರಲ್ಲಿ ಬರ್ತಕ್ಕಂಥ ಶ್ರೀ ಸೋಮಲಿಂಗೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಯಾವ ನಮ್ಮ ಶ್ರೀ ಕೃಷ್ಣಗೌಡ್ರ ತಿಮ್ಮರಗೌಡ ಪಾಟೀಲ್ರು ಚಿರಂಜೀವಿ ಆಗಿರ್ತಕ್ಕಂಥ ಶ್ರೀ ವಸಂತಗೌಡ ಪಾಟೀಲ್ರು ತೃತೀಯ ಬಹುಮಾನ 50,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಶ್ರೀ ಸೋಮಲಿಂಗೇಶ್ವರ ಐನರಿಗೆ ಕೊಟ್ಟು ಕಾಪಾಡಲೆಂದು ಕೇಳಿಕೊಳ್ಳುತ್ತೇವೆ. ಶೀಘ್ರದಲ್ಲಿ ದ್ವಿತೀಯ ಮತ್ತು ಪ್ರಥಮ ಬಹುಮಾನ ಕೂಡ ಘೋಷಣೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಚರ್ಚೆ ಕೂಡ ವೇದಿಕೆ ಮೇಲೆ ನಡೀತಾ ಇದೆ ಅನಿಸ್ತಾ ಇದೆ ನಮ್ಗೆ. ಹೌದು. ಕಮಲ್ ಸಿಂಗ್ ಅವರ ಬಂದರ. ಇದು ನಾಸಿಕ್ ಆರ್ಮಿ ತಂಡಕ್ಕೆ ಆರಂಭದಲ್ಲಿ ದೊಡ್ಡ ಆಘಾತ. ಇದು ಮತ್ತೊಮ್ಮೆ ಭುವನೇಶ್ವರ್. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೊಮ್ಮೆ ಮಯಾಂಕ್. ಸೋಮು ಮೇಕ್ಲಿ ಅವರೇ, ಮುಂದಿನ ವರ್ಷ ನಡೀತಕ್ಕಂಥ ಆಟಗಾರರಿಗೆ, ಅತಿಥಿ ಮಹೋದಯರಿಗೆ, ನಿರ್ಣಾಯಕ ಬಂಧುಗಳಿಗೆ ಇಡೀ 3 ದಿನದ ಬಿಸ್ಲೇರಿ ನೀರಿನ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಬಾಡ್ಗಿ ಕ್ರಾಸ್ ಮಂಜುನಾಥ ಡಾಬಾ ಶ್ರೀ ಮಾಲೀಕರಾಗಿರ್ತಕ್ಕಂಥ ಶ್ರೀ ಎಂಕಪ್ಪ ರಾಮಪ್ಪ ತಳವಾರ್ ಅವರು ಕೂಡ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಶ್ರೀ ಸೋಮಲಿಂಗೇಶ್ವರ ಐನರಿಗೆ ಕೊಟ್ಟು ಕಾಪಾಡೆಂದು ಕೇಳಿಕೊಳ್ತೇವೆ. ಸುಮಾರು ಅಮಾನ್ಯರಿಗೆ ಇದೇ ವರ್ಷನೂ ಕೂಡ ಅವರೇ ಕೊಟ್ಟಿದ್ದಾರೆ. ಶ್ರೀ ರಾಮಪ್ಪ ವೆಂಕಪ್ಪ ತಳವಾರ್ ಅವರು ಇದೇ ವರ್ಷವೂ ನಡೀತಕ್ಕಂಥ ಕ್ರೀಡಾಕೂಟಕ್ಕಾಗಿ ಎಲ್ಲ ಅವರೇ ಕೊಟ್ಟಿದ್ದಾರೆ ಬಿಸಿಲಿನ ನೀರಿನ ವ್ಯವಸ್ಥೆಯನ್ನ. ದಯವಿಟ್ಟಲ್ಲಿ ವೇದಿಕೆಯಲ್ಲಿ ಇದ್ದಂತ ಆಟಗಾರರು ದಯವಿಟ್ಟು ಕೆಳಗಡೆ ಬರಬೇಕು. ಮುಂದಿನ ವರ್ಷ ನಡೀತಕ್ಕಂಥ ದ್ವಿತೀಯ ಬಹುಮಾನ 1,00,000 ರೂಪಾಯಿಯನ್ನ ನಮ್ಮೂರಿನ ಜಾನಮಟ್ಟಿ ಸರ್ ಕರ್ಕಲ್ ಗ್ರಾಮದ ಹಿರಿಯರು ನೂತನ PKPS ಅಧ್ಯಕ್ಷರಾಗಿರ್ತಕ್ಕಂಥ ಜಾನಮಟ್ಟಿ ಸರ್ ದ್ವಿತೀಯ ಬಹುಮಾನ ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಭಗವಂತ ಐನರಿಗೆ ಕೊಟ್ಟು ಕಾಪಾಡಲೆಂದು ಕೇಳಿಕೊಳ್ಳುತ್ತೇವೆ. ಜೋರು ಚಪ್ಪಾಳೆ ಬರಲಿ ಆದ್ಮೇಲೆ. ಒಂದಲ್ಲ ಎರಡಲ್ಲ 1,00,000 ರೂಪಾಯಿ ಕೊಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆ. ಇನ್ನು ಬಾಕಿ ಉಳಿದದ್ದು ಒಂದೇ ಒಂದು, ಅದು ಪ್ರಥಮ ಬಹುಮಾನ. ಅದು ಕೂಡ ಚರ್ಚೆ ಆಗ್ತಾ ಇದೆ. ನಂದಿ ಶುಗರ್ಸ್ ನೂತನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರ್ಗಾಂವ್ ಗ್ರಾಮದವರಾಗಿರ್ತಕ್ಕಂಥ ಶ್ರೀ ಅಶೋಕ್ ಲೆಂಕೆನ್ ಅವ್ರನ್ನು ಕೂಡ
ಗ್ರಾಮದ ಹಿರಿಯರಿಂದ ಕಮಿಟಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. Jordan. Third right, decide right. ನಾಸಿಕ್ ಆರ್ಮಿ ಯಾಕರೋ ಯಾಮರು ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡ, ಅಂಕದ ಹುಡುಕಾಟದಲ್ಲಿ ಆಟಗಾರ. ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಟು ಸಿಎಸ್ಎಫ್ ಪಾನಿಪತ್. ಮುಂದಿನ ವರ್ಷ ನಡೀತಕ್ಕಂತ ಕಬಡ್ಡಿ ಪಂದ್ಯಾವಳಿಗಾಗಿ ಸವಿ ನೆನಪಿನ ಕಾಣಿಕೆಯನ್ನ ಶ್ರೀ ಯಮನಪ್ಪ ಹಡಪದ್ ದಿವಂಗತರ ಸ್ಮರಣಾರ್ಥವಾಗಿ ಅವರ ಅವರ ಸಹೋದರನಾಗಿರ್ತಕ್ಕಂಥ ಶ್ರೀ ಶ್ರೀಶೈಲ್ ಹಡಪದ್ LIC ಅವರ ಸವಿ ನೆನಪಿನ ಕಾಣಿಕೆಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಸೋಮಲಿಂಗೇಶ್ವರ ಆಯುರ್ವೇದಕ್ಕೆ ಕೊಟ್ಟು ಕಾಪಾಡಲೆಂದು ಮತ್ತೊಮ್ಮೆ ಶ್ರೀ ಸೋಮಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಕಿರಿಸೂರು ಸರ್, ಇನ್ನು ಮೊದಲನೇ ಬಹುಮಾನ ಮತ್ತು ಗ್ಯಾಲರಿ ಮಾತ್ರ ಬಾಕಿ ಉಳಿದಿದೆ. ಅದು ಕೂಡ ಚರ್ಚೆ ಆಗ್ತಾ ಇದೆ. ಶೀಘ್ರದಲ್ಲಿ ಘೋಷಣೆ ಆಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಹೌದು ಸರ್, ಹೌದು. ಸುಪಡಿಗೆ ಲಾಣದ ಮುಂದಿನ ವರ್ಷ ನಡೀತಕ್ಕಂತ ಸ್ವಯಂ ಸೇವಕರಿಗಾಗಿ ಟಿ ಶರ್ಟ್ ಕೊಡುಗೆಯನ್ನ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ಅಪ್ಪ ಸಾಹೇಬ್ ವೆಂಕನಗೌಡ ಪಾಟೀಲ್ರು ಟಿ ಶರ್ಟ್ ಕೊಡುಗೆಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಶ್ರೀ ಸೋಮಲಿಂಗೇಶ್ವರ ಆಯುರ್ವೇದಕ್ಕೆ ಕೊಟ್ಟು ಕಾಪಾಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಸರ್ ಸ್ವಲ್ಪ ಪಾನಿಪತ್ ಮೂಲದ ಭುವನೇಶ್ವರ್ ಮೊಟ್ಟಿದನದ ವಾದ ಇಲ್ಲಿ ಯಶಸ್ಸು ಕೂಡ ಆಗ್ತಾ ಇದ್ದಾರೆ. ರಿವರ್ಸ್ ಕಿಕ್ ಮುಖೇನ ಅಂಕದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ಸೋಮವಾರ ಈ ಒಂದು ಕಬಡ್ಡಿ ಈ ವರ್ಷ ಕೂಡ 11,000 ಕೊಟ್ಟಿದ್ದಾರೆ. ಮುಂದಿನ ವರ್ಷ ಕೂಡ 11,000 ಕೊಡ್ತಕ್ಕಂಥ ಘೋಷಣೆಯನ್ನು ನಮ್ಮ ಪಕ್ಕದ ಗ್ರಾಮದವರಾದ ಸರ್ನಾಯ್ಕ ಅವರು 11,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಕಮಿಟಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬೋನಸರಿಗೆ ವಾಪಸ್ ಆಗ್ತಾ ಇದ್ದಾರೆ. ಸುಪಟಿಗೆ ಲಾಣದ ನಾಡ ದಾಳಿ ಭಾಗದಲ್ಲಿ ಡಿಫೆನ್ಸ್ ಭಾಗದ ಆಟಗಾರ ರೈಡಿಂಗ್ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. ಭಾರತಕ್ಕಾಗಿ ಭಾರತಕ್ಕೆ ಬಂಗಾರದ ಪದಕ ತಂದು ಕೊಟ್ಟಂತ ಭಾರತೀಯ ಅಂತಾರಾಷ್ಟ್ರೀಯ ಆಟಗಾರ ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆತ್ಮೀಯರೇ. ಹಲೋ, ಅಭಿಯಾನ ಸ್ವಲ್ಪ ಶಾರ್ಪಿ ಮೇಲ್ಗಡೆ ಮಾಡಿ, ಇಲ್ಲಾಂದ್ರೆ ಕೆಳಗಡೆ ಮಾಡಿ. ಇಲ್ಲಿ ಪ್ರೇಕ್ಷಕರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಓಕೆ, ಗೌರವ್ ಸೀಸನ್ 5ರಲ್ಲಿ ಮುಂಬಾ ತಂಡ ಪ್ರತಿನಿಧಿಸಿದ ಪ್ರೊ ಕಬಡ್ಡಿಯ ತಾರ ನಾಸಿಕ್ ಆರ್ಮಿ ಬರ್ಬಾದ್. ಬಿಡುವಿಲ್ಲದ ನಿರಂತರವಾಗಿ ದಾಳಿ ಭಾಗದಲ್ಲಿ ಮುಂದಾಗುತ್ತಿರುವ ಭುವನೇಶ್ವರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಎಡಬದಿಯ ದಾಳಿಗಾರ ಸುಪಡಿಗೆ ಲಾಣದ ಮುಂದೋಗ್ರಿ ಸ್ವಲ್ಪ. ಈ ಬಾರಿ ಟಚ್ ಆಗ್ತಾ ಇದೆ. ಇಲ್ಲಿ ಸಹಕರಿಸಬೇಕು ಕ್ರೀಡಾಭಿಮಾನಿಗಳು. ಶಾಂತ ರೀತಿಯಿಂದ ಪಂದ್ಯಗಳನ್ನು ವೀಕ್ಷಣೆ ಮಾಡಬೇಕು. ದಯವಿಟ್ಟು ಆಸನದ ತೊಂದರೆ ಆಗಿದೆ ಅನ್ನೋದು ಸಂಘಟಕರಿಗೆ ಗೊತ್ತು. ದಯವಿಟ್ಟು ಸಹಕರಿಸಬೇಕೆಂದು ಎಲ್ಲ ಕ್ರೀಡಾಭಿಮಾನಿಗಳಲ್ಲಿ ಕೇಳಿಕೊಳ್ತೇವೆ. ಇಲ್ಲಿ ಮತ್ತೊಮ್ಮೆ ನಾಡ ಅವರನ್ನ ಅಂತರ್ಜನದ ಹೊರಭಾಗದಲ್ಲಿ ಕಳಿಸ್ತಾ ಇದ್ದಾರೆ. ದಯವಿಟ್ಟು ನಮ್ಮ ರೆಫ್ರಿಗಳಿಗೂ ಕೂಡ ಸ್ಥಳದ ಅವಕಾಶವನ್ನು ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೆ. ಮೇಲೆ ಹತ್ತಿರ ಸರ್, ಮೇಲೆ ಹತ್ತಿರ. 20-15ರಲ್ಲಿ ಪಂದ್ಯ ಸಾಗ್ತಾ ಇದೆ. 5 ಅಂಕದ ಅಂತರ. ಕಮಲ್ ಸಿಂಗ್ ಅವರ ಆಗಮನ ಆಗಿದೆ. ಸುಶೀಲ್ ಅವರ ದಾಳಿ, ವೇಗದ ದಾಳಿಗಾರ ಕಾದು ನಡುವೆ ನಿರೀಕ್ಷೆಯಲ್ಲಿ. ಮತ್ತೊಮ್ಮೆ ಬಹಳ ಸಮಯದ ನಂತರ ಕಮಲ್ ಸಿಂಗ್ ಅವರ ಆಗಮನ ಆಗಿದೆ. ನಾಸಿಕ್ ಆರ್ಮಿ ತಂಡದ ಪ್ರಮುಖ ತಾರ
20-15ರಲ್ಲಿ ಪಂದ್ಯ. ವೇಗದ ದಾಳಿಗಾರ ಕಾದು ನೋಡುವ ನಿರೀಕ್ಷೆ. ದಯವಿಟ್ಟು ಕೊನೆಯ ಹಂತದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. 20-16ರಲ್ಲಿ ಪಂದ್ಯ. ಬಿಡಬೆಲ್ಲದ ದಾಳಿ ಭಾಗದಲ್ಲಿ ಮುಂದಾಗುತ್ತಿರುವಂತಹ ಸಿಎಸ್ ಪಾಣಿಪತ್ ಮೂಲದ ಪ್ರಮುಖ ತಾರೆ ಭುವನೇಶ್ವರ. ಎಡಬದಿಯಿಂದ ದಾಳಿ ಮಾಡಬಲ್ಲ ಆಟಗಾರ ಈ ಬಾರಿ ಬಂದವ. ಕಪಡ ಲೆಕ್ಕ. ವೇಟ್ ಆಫೀಸರ್ ಟೈಮ್. ಮುಂದಿನ ವರ್ಷ ನಡೆಯತಕ್ಕಂಥ ಕಬಡ್ಡಿ ಕಾರ್ಯಕರ್ತರು ಪಂದ್ಯಾವಳಿಯ ಸಹಾಯರ್ಥವಾಗಿ ದಿವಂಗತರಾಗಿರ್ತಕ್ಕಂಥ ಹಲೋ ಆದಿಮನಿ ಸರ್ ಆಪೋಸಿಟ್ ಕೊಡುಗೆ ಎಕ್ಸ್ಟ್ರಾ ಪ್ಲೇಯರ್ ಶ್ರೀ ಬ್ರೂಸ್ ನಾಯ್ಕರ್ ಅವರ ಸ್ಮರಣಾರ್ಥವಾಗಿ ಅವರ ಚಿರಂಜೀವಿಯಾಗಿರ್ತಕ್ಕಂಥ ಶಿವಾನಂದ್ ಭೂಸ್ ನಾಯ್ಕರ್ ಅವರು 10,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಭಗವಂತ ಆಯುರ್ವೇದಕ್ಕೆ ಕೊಟ್ಟು ಕಾಪಾಡಲೆಂದು ಬೇಡಿಕೊಳ್ಳುತ್ತೇವೆ. ನಾಸಿಕ್ ಆರ್ಮಿ ತಂಡಕ್ಕೆ ಆರಂಭದಿಂದಲೂ ಕೂಡ ಆಸರೆ ಆಗುತ್ತಿರುವ ಆರ್ಮಿ ತಂಡದ 1 ಮ್ಯಾನ್ ಆರ್ಮಿ ಕಮಲ್ ಸಿಂಗ್. ಕಮಲ್ ಸಿಂಗ್ ಅವರ ಬಂಧನ. ಸುರೇಂದ್ರ ನಾಡಾ ಅವರ ಆಗಮನ. ಮುಂದಿನ ವರ್ಷ ನಡೀತಕ್ಕಂಥ ಪುರುಷರ ಕಬಡ್ಡಿ ಪಂದ್ಯಾವಳಿಗಾಗಿ ಭೂಸ್ ನಾಯ್ಕರ್ ಅವರ ದಿವಂಗತರಾಗಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಚಿರಂಜೀವಿಯಾಗಿರ್ತಕ್ಕಂಥ ಶಿವಾನಂದ್ ಭೂಸ್ ನಾಯ್ಕರ್ ಅವರು 10,000 ರೂಪಾಯಿಯನ್ನು ಕೊಡಲು ಸಹಾಯರ್ಥವಾಗಿ ಒಪ್ಪಿಕೊಂಡಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಕಮಿಟಿಯ ಪರವಾಗಿ ಧನ್ಯವಾದಗಳು. ನಡೆದ ಪಂದ್ಯದಲ್ಲಿ ಬೆಸ್ಟ್ ರೈಡರ್ಗೆ ಬೆಸ್ಟ್ ಡಿಫೆಂಡರ್ಗೆ ವಿಶೇಷವಾದಂತ ಬಹುಮಾನ ಇದೆ. ಓಕೆ ಸರ್, ಮಾಡ್ತಾ ಇದ್ದೇವೆ, ಸ್ವಲ್ಪ ಟೈಮ್ ಬೇಕು. 21-18ರಲ್ಲಿ ಪಂದ್ಯ. ಇಲ್ಲಿ ಮತ್ತೊಮ್ಮೆ ಸುಶೀಲ್ ಸುಪಡಿಗಲಾನದ ಫಲಿತವಾದಂತ ಜೈಂಟ್ ಟ್ಯಾಕಲ್ ಬರ್ತಾ ಇದೆ. ಅದ್ಭುತವಾದಂತ ಟ್ಯಾಕಲ್ ನಲ್ಲಿ ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ನಾಸಿಕ್ ಆರ್ಮಿ. ಹಾಫ್ ಟೈಮ್ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ನಾಸಿಕ್ ಆರ್ಮಿ 20, ಸಿಎಸ್ಎಫ್ ಪಾಣಿಪತ್ 21. ಇನ್ ಫೇವರ್ ಆಫ್ ಸಿಎಸ್ಎಫ್ ಪಾಣಿಪತ್. ಪರಮ ಪೂಜ್ಯರ ಆಗಮನ. ವೇದಿಕೆಗೆ ಆಗಮನ ಆದ ತಕ್ಷಣವೇ ಬೆಂಕಿ ಬಬಲಾದಿ ಮ್ಯಾಚ್ ಅಂಕಣದಲ್ಲಿ ನಡೀತಾ ಇದೆ. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಆಟಗಾರರಿಗೆ ಅಭಿನಂದನೆಗಳನ್ನು ತಿಳಿಸೋಣ ಆತ್ಮೀಯರು. ಈ ವರ್ಷ ಈ ಒಂದು ಪಂದ್ಯಾವಳಿಗೆ ನಮ್ಮ ಊರಿನ ದಕ್ಷ ಅಧಿಕಾರಿಗಳಾದ HP ಸೋಮಣ್ಣ ಸಾಹೇಬರು 1,50,000 ಕೊಟ್ಟಿದ್ದಾರೆ. ಹಾಗೆಯೇ ಮುಂದಿನ ವರ್ಷ ನಡೆತಕ್ಕಂಥ ಒಂದು ಪಂದ್ಯಾವಳಿಗೆ ಅವರ ಮಾವರಾದ ಜಾನಕಿ ಸರ್ ಕೂಡ ಒಂದು ಪ್ರೈಸ್ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಅವರ ಇನ್ನೊಬ್ಬ ಹಳೆಯ ಆದಂತ ಪರಸು ನಾಟಿಕಾರ್ ಅವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ 11,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ಕಮಿಟಿ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇನ್ನೊಂದು ಸಲ ಈ ವರ್ಷದ ನಡೀತಕ್ಕಂಥ ಪಂದ್ಯಾವಳಿಗಳ ಸಹಾಯರ್ಥವಾಗಿ ಶ್ರೀ ಪರಶುರಾಮ್ ನಾಟಿಕರ್ ತಾಂತ್ರಿಕ ಸಹಾಯಕರು ಡೈಟ್ ಇಲ್ಕಲ್ ಅವರು ಕೂಡ 11,000 ರೂಪಾಯಿಯನ್ನ ಕೊಡಲು ಈ ಪಂದ್ಯಾವಳಿ ಸಾರಥ್ಯ ಕೊಡ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಭಗವಂತ ಆಯುರ್ವೇದಕ್ಕೆ ಕೊಟ್ಟು ಕಾಪಾಡಲೆಂದು ಬೇಡಿಕೊಳ್ಳುತ್ತೇವೆ. ಈಗಾಗಲೇ ಬಹುಮಾನಗಳು ಕೊಡ್ತಾ ಇದ್ದಾರೆ. ಕೊಡ್ತಕ್ಕಂಥ ದಾನಿಗಳು ಕೂಡ ಸಾಕಷ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಚೆನ್ನಾಗಿ ನಿರ್ವಹಿಸುವಂತಕ್ಕಂಥ ಕೆಲಸ ಸಂಘಟಕರಿಗೆ ಆಗಬೇಕಾಗಿದೆ. ಸವಿನೆನಪಿನ ಕಾಣಿಕೆ ಕೂಡ ಈಗಾಗಲೇ ಘೋಷಣೆಯಾಗಿದೆ. ಸಹಾಯರ್ಥವಾಗಿ ಹಣ ಕೊಡ್ತಕ್ಕಂಥ 10,000 ಹೀಗೆ ಒಪ್ಪಿಕೊಂಡಿದ್ದಾರೆ. ಪ್ರಥಮ ಬಹುಮಾನ ಆಗಲಿ, ದ್ವಿತೀಯ ಬಹುಮಾನ ಆಗಲಿ, ತೃತೀಯ ಬಹುಮಾನ ಕೂಡ ಶ್ರೀ ವಸಂತಗೌಡ ಪಾಟೀಲ್ರು 50,001 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಇನ್ನು ಬಹುಮಾನಗಳ ಬಗ್ಗೆ ಇನ್ನು ಅದರಲ್ಲಿ ಬರ್ತಕ್ಕಂಥ ಸಮವಸ್ತ್ರ ಆಗಲಿ, ಟ್ರೋಫಿಗಳಾಗಲಿ, ಶಾಲು, ಹೀಗೆ ಮುಂಡಾಸ, ಹಿಂಗೆ 10 ಹಲವು
ಆಟಗಾರರ ಸಮವಸ್ತ್ರ ಟಿ ಶರ್ಟ್ ಕೊಡುಗೆಯನ್ನ ಶ್ರೀ ನಮ್ಮ ಶಿಕ್ಷಕ ಬಂಧುಗಳಾಗಿರ್ತಕ್ಕಂಥ ಶ್ರೀ ತಿಮ್ಮಣ್ಣ ಕುಂಟಿ ಅವರ ಸ್ಮರಣಾರ್ಥವಾಗಿ ಅವರ ಚಿರಂಜೀವಿ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಕುಂಟಿ ಅವರು ಕಂದಾಯ ಇಲಾಖೆ ಜಮಖಂಡಿ ಅವರು ಆಟಗಾರರಿಗೆ ಟಿ ಶರ್ಟ್ ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆಲ್ಲರೂ ಜೋರಾದ ಆ ಯುವಕನಿಗೆ ಚಪ್ಪಾಳೆಯನ್ನು ತಟ್ಟಿ ಹರಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಆಟಗಾರರಿಗೆ ಟಿ ಶರ್ಟ್ ಕೊಡುಗೆಯನ್ನು ಶ್ರೀ ಮಂಜುನಾಥ್ ಕುಂಟಿ ಅವರು ಕೊಡಲು ಒಪ್ಪಿಕೊಂಡಿದ್ದಾರೆ. ಫಸ್ಟ್ ಕಾಲ್ ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ RWF ಬೆಂಗಳೂರು. ವೋಟಿಂಗ್ captain get ready. ಫಸ್ಟ್ ಕಾಲ್ ಫಾರ್ ಯು. ಬ್ಯಾಂಕ್ ಆಫ್ ಬರೋಡಾ ವಿರುದ್ಧ RWF ಬೆಂಗಳೂರು. ಎರಡು ತಂಡಗಳಿಗೆ ಇದು ಮೊದಲ ಕರೆ. ತಂಡದ ನಾಯಕರೇ ಆಟಗಾರನ ಆಡಿಗೊಳಿಸಿ. ಹಾಂ ಸರ್. ಸರ್ ಇಲ್ಲೇ ನಿಂದರಿ ಸರ್. ದ್ವಿತೀಯಾರ್ಧ ಆರಂಭ. 21-20ರಲ್ಲಿ ಪಂದ್ಯ ಸಾಗ್ತಾ ಇದೆ. ಬಲಿಸುವಂತ ಗ್ಯಾಪ್ ಸೆಟ್ ಬಳಕೆ ಆಗ್ತಾ ಇದೆ. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 21-21 ಸಮಬಲ. ನೋಡಿ ಆತ್ಮೀಯ ಪ್ರೇಕ್ಷಕ ಬಂಧುಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದೀವಿ. ಗ್ಯಾಲರಿ 11 ಸ್ಟೆಪ್ ಇದೆ. ನೀವು 7 ಸ್ಟೆಪ್ ನಲ್ಲಿ ಮಾತ್ರ ಕುಳಿತಿದ್ದೀರಿ. ದಯವಿಟ್ಟು ನೀವು ಕಾಲೇನು ಇಟ್ಟಿದ್ದೀರಿ ಅಲ್ಲಿ ಒಬ್ಬೊಬ್ಬರನ್ನ ನಿಮ್ಮ ಸ್ನೇಹಿತರನ್ನ ಕುಡಿಸ್ಕೋಬೇಕು. ದಯವಿಟ್ಟು ತಾವುಗಳೆಲ್ಲ ಸ್ವಲ್ಪ ಮೇಲ್ಗಡೆ ಸರಿದುಕೊಳ್ಳಿ. ಕೆಳಗಡೆ ಸಾಕಷ್ಟು ಜನ ಇನ್ನೂ ನಿಂತಿದ್ದಾರೆ. ದಯವಿಟ್ಟು ಪಂದ್ಯ ಕಾಣ್ತಾ ಇಲ್ಲ. ಅವ್ರಿಗೆಲ್ಲರಿಗೂ ಕಾಣ್ಬೇಕಾದ್ರೆ ದಯವಿಟ್ಟು ಸ್ವಲ್ಪ ಒಂದು 2 ಗಂಟೆ ತಾವೆಲ್ಲ ಕೂಡ ಸಹಕಾರ ಮಾಡಬೇಕು. ಈ ಪಂದ್ಯಾವಳಿಯನ್ನು ವೀಕ್ಷಿಸಲು ಗೌರ್ಮೆಂಟ್ ಹೈಸ್ಕೂಲ್ ಬಿಸ್ನಾಳ್ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ CS ಉಳ್ಳಾಗಡ್ಡಿ ಇಂಗ್ಲಿಷ್ ಶಿಕ್ಷಕರನ್ನು, ಅದರ ಜೊತೆಗೆ ಸಿದ್ದು ಸುಳ್ಳರ್ ಸಮಾಜ ವಿಜ್ಞಾನ ಶಿಕ್ಷಕರನ್ನು ಎಲ್ಲರ ಪರವಾಗಿ ಕಮಿಟಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಲ್ ಔಟ್ ಆಗ್ತಾ ಇದೆ ಇಲ್ಲಿ ನಾಸಿಕ್ ಆರ್ಮಿ ತನ್ನ ಆರಂಭದಲ್ಲಿ. ಟೈಮ್ ಔಟ್. ಶ್ರೀ ಸೋಮಪ್ಪ ಶಾಸಪ್ಪ ಮೇಟಿ ಅವರ ಸ್ಮರಣಾರ್ಥವಾಗಿ ಅವರ ಪುತ್ರನಾಗಿರ್ತಕ್ಕಂಥ ಪ್ರೊ ಕಬಡ್ಡಿ ಆಟಗಾರನಾಗಿರ್ತಕ್ಕಂಥ ನಮ್ಮ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ವಿಠಲ್ ಮೇಟಿ ಅವರು ಗ್ಯಾಲರಿ ಕೊಡುಗೆಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನ ಕೆಟ್ಟುವುದರ ಮುಖಾಂತರ ಆ ನಮ್ಮ ಮೇಟಿಯವರ ಮಂಥನಕ್ಕೆ ಶ್ರೀ ಸೋಮಲಿಂಗೇಶ ಅವರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂದು ಆ ಶ್ರೀ ಸೋಮಲಿಂಗೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನೆ. ಮುಂದಿನ ವರ್ಷ ನಡೀತಕ್ಕಂಥ ಗ್ಯಾಲರಿ ವ್ಯವಸ್ಥೆಯನ್ನ ಶ್ರೀ ಸೋಮಪ್ಪ ಶಾಸಪ್ಪ ಮೇಟಿ ಅವರ ಸ್ಮರಣಾರ್ಥವಾಗಿ ಅವರ ಚಿರಂಜೀವಿಯಾಗಿರ್ತಕ್ಕಂಥ ಕಬಡ್ಡಿ ಆಟಗಾರರಾಗಿರ್ತಕ್ಕಂಥ ಶ್ರೀ ವಿಠಲ್ ಸೋಮಪ್ಪ ಮೇಟಿ ಅವರು ಪ್ರೊ ಕಬಡ್ಡಿ ಆಟಗಾರರು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕಮಿಟಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷದ ಗ್ಯಾಲರಿಯನ್ನ ಕೊಡ ಮಾಡಿದಂತ ವಜ್ರಮಟ್ಟಿ ಸರ್ ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಓಕೆ ಸರ್. ಈ ಮುಂದಿನ ವರ್ಷ ನಡೀತಕ್ಕಂಥ ಶ್ರೀ ವಿಠಲ್ ಮೇಟಿ ಅವರು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೋಮು ಮೇಟಿ ಅವರೇ. ಎಸ್, ಬಹಳ ಒಂದು ಸಂತೋಷದ ಸಂಗತಿ. ಇಷ್ಟೊಂದು ಜನಸಾಗರ ಏಕಕಾಲದಲ್ಲಿ ಪಂದ್ಯಾವಳಿಯನ್ನ ಕುಳಿತುಕೊಂಡು ನೋಡ್ಬೇಕಾದ್ರೆ ಅದಕ್ಕೆ ಗ್ಯಾಲರಿ ಬಹಳ ಒಂದು ಪ್ರಾಮುಖ್ಯತೆ. ಮುಂದಿನ ವರ್ಷದ ಗ್ಯಾಲರಿಯನ್ನ ಕೊಡ್ಮಾಡ್ತಿರುವಂತ ಈ ಗ್ರಾಮದ ಹೆಮ್ಮೆಯ ಕುವರ, ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವಂತ ಶ್ರೀ ವಿಠಲ್ ಮೇಟಿರ್ ಅವರು ಗ್ಯಾಲರಿ ಕೊಡ್ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಮಾನ್ಯರಿಗೆ ಮತ್ತೊಮ್ಮೆ
ಬಹಳ ಒಂದು ಉತ್ತಮ ರೀತಿಯಿಂದ ಈ ಲೈಟಿಂಗ್ ಸೇವೆಯನ್ನು ಒದಗಿಸಿಕೊಟ್ಟಿರುವಂತ ವಿಜುವಲ್ ಪ್ರೊಡಕ್ಷನ್ ಬೆಂಗಳೂರು ಅಭಿಷೇಕ್ ಗೌಡ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಹಾಗೆಯೇ ವೇದಿಕೆ ಮತ್ತು ಗ್ಯಾಲರಿ ಡೆಕೋರೇಷನ್ ಕಲ್ಪಿಸಿದಂತ ಮಾರುತೇಶ್ವರ ಡೆಕೋರೇಟರ್ ಸೊನ್ನೆನ ಅವರು ಕೂಡ ಮಾಲೀಕರಾಗಿದ್ದ ಶಾಸನ ಕುಟುಂಬದವರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಎಷ್ಟೊಂದು ಅಂಗವನ್ನ ಹಂಬರ್ಗಳ ಲೆಕ್ಕ ಹಾಕ್ತಾ ಇದ್ದಾರೆ, ಕಾದು ನೋಡುವ ನಿರೀಕ್ಷೆ. ಪ್ಲೇಸ್ ಗೋ ಬ್ಯಾಕ್. ಎಷ್ಟು ಅಂಗದ ಘೋಷಣೆ ಆಗುವ ನಿರೀಕ್ಷೆ. ಸೂಪರ್ 3 ಪಾಯಿಂಟ್ಸ್. ಮತ್ತೊಮ್ಮೆ ಕಮಲ್ ಸಿಂಗ್. ಕಮಲ್ ಸಿಂಗ್ ಅವರ ದಾಳಿ ಭಾಗದಲ್ಲಿ 29-28 ಪಂದ್ಯ. ವೇಗದ ದಾಳಿಗಾರ ಬೋನಸದಿ ವಾಪಸ್ ಆಗ್ತಾ ಇದ್ದಾರೆ. 30-28 ಪಂದ್ಯ. ಸೂಪರ್ ಕಿಲರ್. ಇಂದಿನ ದಾಳಿಯಲ್ಲಿ ಸೂಪರ್ ರೈಡ್ ಮಾಡಿದಂತ ಭುವನೇಶ್ವರ್ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಪ್ರೋ ಕಬಡ್ಡಿ ಎತ್ತರ ಕಾದು ನಡುವ ನಿರೀಕ್ಷೆಯಲ್ಲಿ. ದೊಡ್ಡ ಬಲಿಷ್ಠ ತಂಡಗಳ ನಡುವಿನ ರೌಚಕ ಪಂದ್ಯ. ಮುಂದಿನ ವರ್ಷ ನಡ್ತಕ್ಕಂಥ ಈಗಾಗಲೇ ಸಾಕಷ್ಟು ಬಹುಮಾನಗಳ ಘೋಷಣೆ ಆಗಿದೆ. ಇನ್ನು ನಮ್ಮ ಲಡ್ಡು ಮುತ್ಯ ಇಲ್ಲೇ ಅದ, ಇಲ್ಲಿ ಬಬಲಾದಿ ಅಜ್ಜಾರದವರು ಲಡ್ಡು ಮುತ್ಯ ಅವರು ಅದಾರ. ಇನ್ನು ತಳವಾದ್ರು ಅಂದ್ರೆ ಎಲ್ಲ ಸುದ್ದ ಆಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಸೋಬು ಖಂಡಿತ ಸರ್. 32-28 ಪಂದ್ಯ. 4 ಅಂಕದ ಅಂತರದಲ್ಲಿ ನಾಸಿಕ್ ಆರ್ಮಿ. ಸೋಮು ಬಹುಮಾನಗಳಲ್ಲಿ ಬದಲಾವಣೆಯಾಗಿದೆ. ಮುಂದಿನ ವರ್ಷ ನಡೀತಕ್ಕಂಥ ಬಹುಮಾನ 2 ಲಕ್ಷ ರೂಪಾಯಿ. ಪ್ರಥಮ ಬಹುಮಾನ 2 ಲಕ್ಷ ರೂಪಾಯಿ. ಜೋರ್ ಚಪ್ಪಾಳೆ ಬರಲಿ ಆಪ್ನಾರ. ಆದ್ರೆ ಇನ್ನೂ ಕೊಟ್ಟಿಲ್ಲ, ಆದ್ರೂ ಗೊತ್ತಿರಲಿ. ಮುಂದಿನ ವರ್ಷ ನಡೀತಕ್ಕಂಥ ಪುರುಷ ಆಹ್ವಾನಿತ ತಂಡಗಳಿಗೆ ಪ್ರಥಮ ಬಹುಮಾನ 2 ಲಕ್ಷ ರೂಪಾಯಿ ಮಾಡಲಾಗಿದೆ. ಈಗಾಗಲೇ ದ್ವಿತೀಯ ಬಹುಮಾನ ಕೂಡ ಇನ್ನೂ ಘೋಷಣೆ ಆಗಿಲ್ಲ. ತೃತೀಯ ಬಹುಮಾನ 1 ಲಕ್ಷ ರೂಪಾಯಿಯನ್ನ ನಮ್ಮ ಸರ್ಕಲ್ TKPS ಅಧ್ಯಕ್ಷರಾಗಿರ್ತಕ್ಕಂಥ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ TY ಜಾನ್ಮಟ್ಟಿ ಹಿರಿಯರು ಕೊಡಲು ಒಪ್ಪಿಕೊಂಡಿದ್ದಾರೆ. ಇನ್ನು ಚತುರ್ಥ ಬಹುಮಾನ ಕೂಡ 1 ಲಕ್ಷ ರೂಪಾಯಿ ಇದೆ. ಈಗಾಗಲೇ 50,000 ರೂಪಾಯಿಯನ್ನ ಶ್ರೀ ವಸಂತಗೌಡ ಕೃಷ್ಣಗೌಡ ಪಾಟೀಲ್ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈ ವರ್ಷ 1 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥ ಬಹುಮಾನ ಶ್ರೀ GR ತಳವಾರ್ ಸರ್ ಮೇಲ್ವಿಚಾರಕರ ತೆಗ್ಗಿ ಅವರು ಕೂಡ ಮುಂದಿನ ವರ್ಷ ನೀಡತಕ್ಕಂಥ 4ನೇ ಬಹುಮಾನಕ್ಕಾಗಿ ಅವರು ಕೂಡ 50,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು. ಜಂಟಿಯಾಗಿ ಶ್ರೀ ವಸಂತಗೌಡ ಕೃಷ್ಣಗೌಡ ಪಾಟೀಲ್ ಅವರ ಜೊತೆಗೆ ಶ್ರೀ GR ತಳವಾರ್ ಸರ್ ಅವರು 4ನೇ ಬಹುಮಾನವನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಘೋಷಣೆ ಮಾಡಿದಂತ ಎಲ್ಲ ಮಾನ್ಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಬಹಳ ಒಂದು ರೋಚಕವಾದಂತ ಪಂದ್ಯ ಸಾಗ್ತಾ ಇದೆ. 33-28 ಪಂದ್ಯ. ಬಿಡುವಿಲ್ಲದ ನಿರಂತರವಾಗಿ ತಮ್ಮ ತಂಡದ ಗೆಲುವಿಗೋಸ್ಕರ ಹರಸಾಹಸವನ್ನು ಪಡೆದಿರುವಂತಹ ದೇಶದ ಯೋಧರ ತಂಡದ ಬಲಿಷ್ಠ ದಾಳಿಗಾರ ಕಮಲ್ ಸಿಂಗ್ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅಂಗಮ ನಡೆದ ಕಾರಣ ಸಂಪೂರ್ಣ ಸಮಯ ವ್ಯರ್ಥ ಮಾಡಿ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ಮಂಜಿತ್ ಎಚ್ಚರಿಕೆಯ ಹೆಜ್ಜೆ ನೀಡಿದ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಮೊಟ್ಟೆದನದ ವಾದ ಇಲ್ಲಿ ವಾದ ವಿವಾದಕ್ಕೆ ಅವಕಾಶವಿಲ್ಲ. ರೆಪ್ಯುಟೇಷನ್ ಫೈನಲ್ ಡಿಸಿಷನ್. ಮಾಡು ಇಲ್ಲವಾ ಮಾಡಿ. ಅಂಗ ಪಡಿಬೇಕು, ಇಲ್ಲದಿದ್ರೆ ಅಂಗಣದಿಂದ ಆಚೆಗೆ ನಡಿಬೇಕು. ದಾಳಿಯಲ್ಲಿ ಮಂಜಿತ್ ಹುಡ್ಡ. ಇದು ಕಮಲ್ ಸಿಂಗ್ ಅವರ ಬೇಟೆ. ಇದು ದೇಶದ ಸೇನೆಯ ತಂಡ. Do or die. Without right, disorder right. ಮತ್ತೊಮ್ಮೆ ನಾಸಿಕ್ ಆರ್ಮಿ ತಂಡದ ಪ್ರಮುಖ ತಾರ ತಂಡಕ್ಕೆ ಆಲ್ರೌಂಡರ್ ಪ್ರದರ್ಶನವನ್ನು ತೋರಿಸುವಂತ ಕಮಲ್ ಸಿಂಗ್ ದಾಳಿಯಲ್ಲಿ ಈ ಬಾರಿ ಕಮಲ್ ಸಿಂಗ್ ಅವರ ಬಂಧನ, ಭುವನೇಶ್ವರ್ ಅವರ ಆಗಮನ.
ಸಚಿನ್ ಲಕ್ಷಣಪ್ಪ ಈ ಕಡೆ. ಮೂವತ್ನಾಲ್ಕು 30ರಲ್ಲಿ ಪಂದ್ಯ, 4 ಅಂಕದ ಅಂತರ. ಮತ್ತೊಮ್ಮೆ ಮಯ್ಯ, ಹಿಮಾಚಲ್ ಪ್ರದೇಶ್ ಮೂಲದ ಆಟಗಾರ, ಇವತ್ತಿನ ನಾಸಿಕ್ ಆರ್ಮಿ ತಂಡದಲ್ಲಿ ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೋನಸ್ ಯಶಸ್ಸು ಆಗ್ತಾ ಇದೆ. ಮತ್ತೊಮ್ಮೆ ಭುವನೇಶ್ವರ ಬಿಡುವಿಲ್ಲದ ದಾಳಿ ಭಾಗದಲ್ಲಿ ನಿರಂತರವಾಗಿ ದಾಳಿ ಮಾಡ್ತಿರುವಂತಹ ಆಟಗಾರ. 35-30ರಲ್ಲಿ ಪಂದ್ಯ, 5 ಅಂಕದ ಅಂತರದಲ್ಲಿ ನಾಸಿಕ್ ಆರ್ಮಿ. 474 ಕಾರ್ ಗಾಡಿ ಆ ಗೇಟ್ ನಲ್ಲಿ ನಿಂತಿದೆ. ದಯವಿಟ್ಟು ಯಾರ ಕಾರ್ ಗಾಡಿ ಇದೆ ಅದನ್ನು ತೆಗೆಯೋದು, ಸ್ವಲ್ಪ ಒಳಗಡೆ ಗಾಡಿ ಬರುವುದು ಹೋಗುವುದು ತುಂಬಾ ತೊಂದರೆ ಆಗುತ್ತದೆ. ದಯವಿಟ್ಟು 474 ಕಾರ್ ಗಾಡಿ. ಹಲೋ ಹಿರಣ್ಣ, ಎರಡು ಬಿಟ್ಟರೆ ವಾಟರ್ ಕೊಡು. ಮತ್ತೊಮ್ಮೆ ಅಮ್ಮಯ್ಯ, 2 ಕಡೆಗೆ ವ್ಯವಸ್ಥೆ ಮಾಡಿ. ಮುಂದಿನ ವರ್ಷ ನಡೆಯತಕ್ಕಂತ ಕೊಡಮಾಡಿರ್ತಕ್ಕಂಥ ದಾನಿಗಳಿಗೆ ಎಷ್ಟೇ ಅದು ಪೇಟದ ವ್ಯವಸ್ಥೆ ಬರಲಿ, ಪೇಟ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಬಹಳ ಅದ್ಭುತವಾಗಿ ಪಂದ್ಯ ರೋಚಕ ರೀತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಜನರ ಒಂದು ಬೋನಸ್ ಪ್ಲಸ್ ಸೂಪರ್ ರನ್ ಆಗಿದೆ. ಅಲ್ಲಿ ಮತ್ತೊಮ್ಮೆ 38-31ರಲ್ಲಿ ಪಂದ್ಯ. ಅಸಿಫಾಯ್ ಮತ್ತೊಮ್ಮೆ ಯಶಸ್ಸು ಭುವನೇಶ್ವರ್ ಅವರ. ಏನನ್ನ ಸ್ವಲ್ಪ ಅಲ್ಲಿ ಹೋಗ್ಬನ್ನಿ. ಹಿಂದಿನ ದಾಳಿಯಲ್ಲಿ ನಾಸಿಕ್ ಆರ್ಮಿ ತಂಡದ ಡಿಫೆನ್ಸ್ ಅನ್ನು ಅಲುಗಾಡಿಸಿದಂತ ಅಮ್ಮಯ್ಯ. ಮುಂದಿನ ವರ್ಷ ನಡೆಯತಕ್ಕಂತ ಪುರುಷರ ಆಹ್ವಾನಿತ ಪಂದ್ಯಾವಳಿಗಾಗಿ 4 ಟ್ರೋಫಿಗಳನ್ನು ಕೊಡಮಾಡಿರ್ತಕ್ಕಂಥ ಸದ್ದ GHS ಪ್ರೌಢಶಾಲೆ ತೆಗ್ಗಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿ ಅಪ್ಪಸಿ ಮಡ್ಡಿ ಅವರು 4 ಟ್ರೋಫಿಗಳನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಶ್ರೀ ಸೋಮಲಿಂಗೇಶ್ವರ ಆಯುರ್ವೇದಕ್ಕೆ ಕೊಟ್ಟು ಕಾಪಾಲೆಂದು ಅದರ ಸೋಮಲಿಂಗೇಶ್ವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ಕಮಲ್ ಸಿಂಗ್ ಅವರ ದಾಳಿ. 40-32ರಲ್ಲಿ ಪಂದ್ಯ, 8 ಅಂಕದ ಅಂತರ. ನಮ್ಮ ಯುವಕರು ಅಲ್ಲೇ ಕಮಿಟಿಯವ್ರ ಕಡೆ ಕರ್ಕೊಂಡು ಹೋಗಿ ಅವ್ರ ಬಹುಮಾನ ಒಪ್ಪಿಸ್ಕೊಂಡು ಬರಬೇಕು. ಒತ್ತಡ ಪೂರ್ವಕವಾಗಿ ಬಹುಮಾನಗಳನ್ನ ಒಪ್ಪಿಸೋದು ಬೇಡ. ಮನಸ್ಪೂರ್ವಕವಾಗಿ ಪ್ರೀತಿ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಕೊಳ್ಳಿ. ಮತ್ತೊಮ್ಮೆ ಮಂಜಿತ್ ಸಮಯ ಹೇಗೆ ಓಡ್ತಾ ಇದೆ, ಪಂದ್ಯದ ತಾಪ ಕೂಡ ಹಾಗೆ ಓಡ್ತಾ ಇದೆ. ಅಂಗಣದಲ್ಲಿ ಬೆಂಕಿ ಬಬಲಾದಿ ಪಂದ್ಯ. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆದ್ಮೇಲೆ 2 ತಂಡದ ಆಟಗಾರರಿಗೆ. ಮುಂದಿನ ವರ್ಷ ನಡೀತಕ್ಕಂಥ ಪುರುಷರ ಕಬಡ್ಡಿ ಪಂದ್ಯಾವಳಿಗಾಗಿ ಸಿದ್ಧಾರ್ಥ್ ರವಿ ಸೀಕ್ಲೋಡಿ ಅವರು 10,000 ರೂಪಾಯಿಯನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅನುಭವದಲ್ಲಿ ಅಮೃತವಿದೆ. 41-34ರಲ್ಲಿ ಪಂದ್ಯ. ಇನ್ನೂ ಪಂದ್ಯ ಮುಗಿದಿಲ್ಲ. ಆಶೀಶ್ ದಾಳಿ ಭಾಗದಲ್ಲಿ 5 ಜನ ಆಟಗಾರರು ಎಚ್ಚರಿಕೆ ಹೆಜ್ಜೆ ನೀಡುತ್ತಾ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. लास्ट 5 मिनट्स को करा 5 निमिष बोथ टीम कैप्टन और कोच आपके आखिरी 5 मिनट अभी खेल बाकी है 41-34 इन फेवर ऑफ नासिक आर्मी ಮತ್ತೊಮ್ಮೆ ಆಶೀಶ್ ಮತ್ತೊಂದು ಬಲಿತವಾದಂತ ಟ್ಯಾಕಲ್
ಡಬಲ್ ಟೈ ಹೊಂಡ್ ಮುಖೇನ ಯಶಸ್ಸು ಆಗ್ತಾ ಇದ್ರು ಮೋನು ಅವರು. ಆಗಾಗ ತಂಡಕ್ಕೆ ಆಸರೆ ಆದಂತ ಅಮ್ಮಯ್ಯ 42-34 ಪಂದ್ಯ. लास्ट 4 मिनट्स में आपके आखिरी 4 मिनट अभी खेल बाकी है. 42-34 इन फेवर ऑफ नासिक आर्मी. 8 ಅಂಕಗಳಿಂದ ಅಂತರ. ದಯವಿಟ್ಟು ಹಿಂದಗಡೆ ಶ್ರೀ ಎಲ್ಇಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿ ಗ್ಯಾಲರಿ ಮೇಲೆ ಮತ್ತೆ ಹೆಚ್ಚಿನ Third right, decide right. Do or die. ಬಾಂಡು ಇಲ್ಲವೇ ಬಡ್ಡಿ. ಅಂಕ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಅಂಕದ ಹುಡುಕಾಟದಲ್ಲಿ ಮಯಾಂಕ ಬರ ದಾಳಿ. ಕಾದು ನಡುವೆ ನಿರೀಕ್ಷೆಯಲ್ಲಿ ಟ್ಯಾಕಲ್ ಬರ್ತಾರೆ. ಎಂದ ಪ್ರಯತ್ನದಲ್ಲಿ ಮತ್ತೊಮ್ಮೆ ಸೂಪರ್ ಟ್ಯಾಕಲ್. 42-36 ಪಂದ್ಯ. ಎಲ್ಇಡಿ ಸ್ಟಾರ್ಟ್ ಅದ ಹಿಂದೆ ಲಾಸ್ಟ್ 3 ಮಿನಿಟ್ಸ್ ಗೋ. ನೋಡಿ, ಪ್ರೇಕ್ಷಕರಿಗಾಗಿ ಹೊರಗಡೆ ಕೂಡ ಎಲ್ಇಡಿದಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ತಾವುಗಳು ಅಲ್ಲಿ ಕುಳಿತುಕೊಂಡು ಕೂಡ ಪಂದ್ಯಾವಳಿಯನ್ನ ನೋಡಬಹುದು. ಮತ್ತೊಮ್ಮೆ ಬಂದಾರ ಕಮಲ್ ಸಿಂಗ್ ಅವರ ಆಗಮನ ಆಗಿದೆ. ಸುಪಡಗಲ ಗೆದ್ದರೆ ಫೈನಲ್ಗೆ ಲಗ್ಗೆಡ್ತಾರೆ, ಸೋತರೆ 3 ಮತ್ತು 4ನೇ ಬಹುಮಾನಕ್ಕೆ ಬಾಧ್ಯರಾಗುವಂತ ತಂಡಗಳ ನಡುವಿನ ರೋಚಕ ಪಂದ್ಯ. ಸುರೇಂದ್ರ ನಾಡ ದಾಳಿ ಭಾಗದಲ್ಲಿ ಅಂತಾರಾಷ್ಟ್ರೀಯ ಆಟಗಾರ. ಲಾಸ್ಟ್ 2 ಮಿನಿಟ್ಸ್ಗೆ ಕೊನೆಯ 2 ನಿಮಿಷ ಡಿಫೆನ್ಸ್ ಭಾಗದ ಆಟಗಾರ ಯಶಸ್ವಿ ಆಗ್ತಾ ಇದ್ದಾರೆ. ಭುವನೇಶ್ವರ್ ಅವರನ್ನ ಅಂಗಡದಿಂದ ಬೆಳಬಾಗದಲ್ಲಿ ತರ್ತಾ ಇದ್ದಾರೆ. ಮತ್ತೊಮ್ಮೆ ಕಮಲ್ ಸಿಂಗ್ 43-37 ಪಂದ್ಯ. 6 ಅಂಕದ ಅಂತರದಲ್ಲಿ ದೇಶೀಯ ಯೋಧರ ತಂಡ. ನಮ್ಮ ಅಖಿಲ ಕರ್ನಾಟಕದ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವಣ್ಣನ ಸರ್ ಅವರು ಕೂಡ ನಗುಮುಖದಿಂದ ಪಂದ್ಯವನ್ನ ನೋಡ್ತಾ ಇದ್ದಾರೆ. ತಮ್ಮ ದೇಶದ ಯೋಧರ ತಂಡ ಮುನ್ನಡೆಯಲಿದ್ದ ಕಾರಣ 43-37 ಪಂದ್ಯ. ಭುವನೇಶ್ವರ್ ದಾಳಿ ಭಾಗದಲ್ಲಿ ಒಂದು ಕಿಕ್ ದಾಳಿ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನ. ಸೆಕೆಂಡ್ ಟೈಮ್ ಮತ್ತು ನಾಸಿಕ್ ಆರ್ಮಿ. अभी 1 मिनट खेल बाकी है. ಒಂದ್ಸಲ ಜೋರು ಚಪ್ಪಾಳೆ ಬರದೆ ಆದ್ಮೇಲೆ 43-38 ಪಂದ್ಯ. ಡೂ ಆರ್ ಡೈ. ಕಮಲ್ ಸಿಂಗ್ ದಾಳಿಯಲ್ಲಿ ವೇಗದ ದಾಳಿಗಾರ. ರೈಡರ್ ಇಸ್ ಔಟ್. ನಲವತ್ಮೂರು 39 ಪಂದ್ಯ ಇದೆ. ಕಾದು ನೋಡುವ ನಿರೀಕ್ಷೆ. ಕುಂತಂದ ಅಭಿಮಾನಿಗಳನ್ನ ಎಂತ ಅದ್ಭುತ ದಾಳಿ. ನಾಸಿಕ್ ಆರ್ಮಿ ತಂಡದ ಆಟಗಾರರು ಉತ್ತರ ಕರ್ನಾಟಕದ ನೆಲದಲ್ಲಿ ಉತ್ತರ ಕರ್ನಾಟಕದ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರುವಂತಹ ಆಟಗಾರರು. 45-39 ಪಂದ್ಯ. ಸ್ಕೋರ್ ಬೋರ್ಡ್ ನೋಡಿದರೆ ಗೊತ್ತಾಗ್ತಾ ಇದೆ ಫೈನಲ್ಗೆ ಯಾರು ಪ್ರವೇಶಾತಿ ಪಡಿತಾ ಇದ್ದಾರೆ ಅಂತ.
ಸೋತಂತ ತಂಡ 3 ಮತ್ತು 4ನೇ ಬಹುಮಾನಕ್ಕೆ ಭಾಜನರಾಗ್ತಾರೆ. ಗೆದ್ದಂತ ತಂಡ ಫೈನಲ್ಗೆ ಲಗ್ಗೆಡ್ತಾ ಇದ್ದಾರೆ. ನಾಸಿಕರ್ಮಿ ಜೋರು ಚಪ್ಪಾಳೆ ಬರಲಿ ಆದ್ಮೇಲೆ 2 ತಂಡದ ಆಟಗಾರರಿಗೆ. ಇದೇ ಒಂದು ಖುಷಿಯಲ್ಲಿ ನಮ್ಮ ಯೋಧರು ಒಂದು ಸಾಂಗ್ ಅನ್ನು ಪ್ಲೇ ಮಾಡಿ ಆಸಿಫ್ ಬಾಯ್. ಅದರ ಜೊತೆಗೆ ಸನ್ಮಾನ ಕಾರ್ಯಕ್ರಮವು ಕೂಡ ಇರುತ್ತದೆ. ದಯವಿಟ್ಟು ನಮ್ಮ ಸಂಘಟಕರು ಆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಹಾಗೇನೆ ಇನ್ನು ದ್ವಿತೀಯ ಸೆಮಿಫೈನಲ್ ಪಂದ್ಯ ಕರ್ನಾಟಕ ವರ್ಸಸ್ ಕರ್ನಾಟಕ, RWF ವರ್ಸಸ್ ಬ್ಯಾಂಕ್ ಆಫ್ ಬರೋಡಾ. ರೆಡಿ ಮಾಡ್ಕೋಬೇಕು ನಮ್ಮ ಸಂಘಟಕರು. ಶಾಲು ಪೇಟ